ಅವ ಮದ್ವೆ ಗದ್ಲೆಲ್ಲ ಮುಗೀತಲ್ಲ, ಇವತ್ತೊಂಚೂರು ಆರಾಮಾಗಿರ್ಬೋದಾ? ಅಯ್ಯೋ ಹುಡುಗಿ, ಈಗ ಇಷ್ಟಕ್ಕೆ ಹಿಂಗಂತಿ. ನಮ್ಮ ಕಾಲದಾಗೆಲ್ಲ ಎಷ್ಟು ಗೊತ್ತನ, 4 ದಿನ 5 ದಿನ ನಡೀತಿತ್ತು ಲಗ್ನ. ಅರ್ಶಿನ ನೀರಂತ, ಬಿಗ್ರು ಬಿಜ್ರು ಬರೋದಂತ, ಅಂದ್ರ ಆಲ್ಗಂಬಂತ. ಅಯ್ಯ, ಒಂದ ಎರಡ ಅಲ್ಲ, ಈಗೂ ನಾವು ಎಲ್ಲ ಶಾಸ್ತ್ರ ಸಂಪ್ರದಾಯ ಮಾಡೇ ಬಿಡ. ಆದರೂ ಅವಾಗೆಲ್ಲ ಭಾರಿ ನೇಮ ನಿತ್ಯ. ಒಂದಿನ ದೇವ್ರಿಗೆ ಹೋಗಿ ಬರೋದ ಒಂದಿದು, ಮಂದಿ ಮನುಷ್ಯರು ಬರೋದ ಒಂದಿದು. ಹಂಗೆಲ್ಲ ಇನ್ನೂ ಇಲ್ಲ. ಈವೆಂಟ್ನರಿಗೆ ಕೊಟ್ಟಿದ್ವಿ, ಎಲ್ಲ ಅವರ ಮಾಡಿದ್ರು. ನೆಟ್ಟಿಗೆ ಹೋದ್ವಿ, ತಾಳಿ ಕಟ್ಟೋದು, ಏನೋ ರೆಡಿ ಆಗೋದು, ಚಂದಾಗಿ ಊಟದ ಗಿಟ್ಟದ ಅವ್ರ ನೋಡ್ಕೊಂಡ್ರೆ ಆರಾಮ್ ಮನೆಗೆ ಬಂದ್ವಿ, ಮುಗೀತು. ಈಗ ನೋಡುವ, ಅತ್ತಿಯವ್ರ ಮದುವೆ ಆದ್ಮೇಲೆ ಹುಡುಗನ ಮನೆಗಲ್ಲನ್ರಿ ಹೋಗುದು? ಹುಡುಗನ ಮನೆಗೆ ರೀ ಹೋಗುದ. ಆದ್ರೆ ನಮ್ಮ ಕಡೆ ಹೆಂಗೈತೆ ಅಂದ್ರೆ, ಹುಡುಗಿ ಮನೆಗೆ ಕರ್ಕೊಂಬಂದು ಹಳೆಯನ್ನ ಕಾಲ್ ತೊಳಿ ಶಾಸ್ತ್ರ ಮಾಡಿ ಆಮೇಲೆ ನಿಮ್ಮ ಮನೆಗೆ ಕಳ್ಸೋದ್ರಿ. ನಿಮ್ಮ ಮನೆಗೆ ನಿಮ್ಮನ್ನು ಕಳಿಸ್ತೇವಲ್ಲ, ಈಕಿನ್ನ ನಿಮ್ಮನ್ನ ಅವಾಗ ಅವರು ಮನೆ ತುಂಬ ಶಾಸ್ತ್ರ ಮಾಡ್ಕೋತಾರ್ರಿ. ಅಂದ್ರೆ ಮಂದಿಯವ್ರಿಗೆಲ್ಲ ಹೋಗಿ ಬಂದಿರ್ತೀವಲ್ಲ ನಾವು, ಮನೆ ತುಂಬ ಶಾಸ್ತ್ರ ಮಾಡ್ಕೊಂಡಿಂದ ಅವತ್ತು ರಾತ್ರಿನ ಕರೆ ಮಾಡಿ ಕೊಡ್ತಾರ್ರಿ ಮನ್ಯಾಗ. ಹಂಗಿರ್ತದ, ಅದಕ್ಕೆ ಹೇಳಿದೆ. ಓ, ಮತ್ತೆ ಈಗ ಮದುವೆ ಕಾಲ್ ತೊಳೆದ್ರಲ್ಲ? ಅದು ಹೌದ್ರಿ. ಆದ್ರೆ ಇಲ್ಲಿ ಮನ್ಯಾಗ ಮಾಡೋದು ಒಂದು ಪದ್ಧತಿ ರೀ. ಮರ್ರೆ ದಿನ ನಾಳೆ ಲಗ್ನಕ್ಕೆ ಗಂಟೆ ಏನು ಕಟ್ಟಿರ್ತೀವಲ್ರಿ, ಅದೆಲ್ಲ ಹಾಕಿ ಮತ್ತೆ ಇಲ್ಲಿ ತವ್ರ ಮನೆಯಿಂದ ಒಂದು ಉಡಕ್ಕಿ ಅಂತ ಹಾಕ್ಬೇಕಲ್ರಿ ಆಕಿಗೆ. ಉಡಕ್ಕಿ ಹಾಕಿ ನಿಮ್ಮ ಕಾಲ್ ತೊಳಿ ಶಾಸ್ತ್ರ ಮಾಡಿ ಇದು ಏನದಾವೆ ಎಲ್ಲ ಮುಗಿಸ್ಕೊಂಡು ಕಳಿಸ್ತೇವ್ರಿ ನಾವು. ಓ, ಸುಮಾರು ಪ್ರೊಸೀಜರ್ ಐತ್ ಬಿಡ್ರಿ. ಮತ್ತೆ ಅದಕ್ಕೆ ಅಂತಾರ್ರಿ ಹಿರಿಯರ, ಮದುವೆ ಮಾಡಿ ನೋಡ ಮನಿ ಕಟ್ಟಿ ನೋಡ ಅಂತ ಎದಕ್ಕೆ ಅಂತಾರ್ರಿ. ಯಾಕಂದ್ರೆ ಮದುವೆ ಮಾಡೋದು ಮನಿ ಕಟ್ಟ, ಇನ್ನೂ ಮದುವೆ ಸರಳ ಆಗ್ತಾ ಅದಾವ ಈಗ. ಮನಿ ಮಾತ್ರ ಕಟ್ಟೋದು ಅಷ್ಟು ಸುಲಭದ ವಿಚಾರ ಅಲ್ ಬಿಡ್ರಿ. ಹಾ ಹೌದು, ಅದೇನ್ ಕರೆ ಬಿಡ್ರಿ. ಒಡವಿ ವಸ್ತ್ರ, ಪ್ರತಿಯೊಂದು ಸೀರೆ, ಇದು ಜಂಪರ್, ಯು 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 ಎಷ್ಟು ಚಂದಾಗಿತ್ತು ಗೊತ್ತಾ? ಅಷ್ಟು ಚಂದಾಗಿತ್ತು ನೋಡ ಈಕಿನ ನಿನಗೆ. ಅಯ್ಯೋ, ಕೂದಲೊಂದು ಉದ್ದಿದ್ರೆ ಚಂದಾಗಿ ಜಡಿ ಹೆಣ್ಣದು ಮಗ್ಗಿನ ಜಡಿ ಹಾಕಿ ಇನ್ನೂ ಚಂದ ನೋಡ್ಬೋದಿತ್ತು. ಅಯ್ಯಯ್ಯವ್ವ ದೇವ್ರೆ, ಮಗ್ಗಿನ ಜಡಿ ಬೇರೆ ಹಾಕ್ತಿದ್ದೆ. ಅಯ್ಯಪ್ಪ, ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಆದರೂ ಏನೋ ಅನ್ನವ, ಈ ಇದು ಏನದ ಒಂಥರ ಈ ಆರಾಮಾಗಿರೋದು ಯಾವುದು ಎಲ್ಲ ಸುಖ ಒಂಥರ. ಈ ನಾನು ಹಾಕೋತೇನಲ್ಲ ಪ್ಯಾಂಟ್ ಶರ್ಟ್ ಚೂಡಿದಾರ ಸ್ಕರ್ಟ್ ಟಾಪ್ ಮಿಡಿ ಲೆಹಂಗ, ಎಷ್ಟು ಆರಾಮವ. ಸುಮ್ಕೋದ್ರ ಆರಾಮಂತೆ. ಪವಿತ್ರ ಅಕ್ಕ ಹೋದ್ರು ಊರಿಗೆ? ಮನ್ಯಾಗ ಮತ್ತೆ ಕೆಲಸ, ನಾಳೆ ಬೇರೆ ಮತ್ತೆ ಹುಡುಗರು ಸಾಲಿಗೆ ಹೋಗ್ಬೇಕಲ್ಲ, ಹಾಗಾಗಿ ನಾನು ಊರಿಗೆ ಹೋಗುವ ಅಂತಂದೆ. ಹೋದ್ರು, ಗಂಡ ಹೆಂಡತಿ ಇಬ್ರು ಮಕ್ಳು ಕರ್ಕೊಂಡು ಅಲ್ಲಿಂದಲೇ ಹೋದ್ರು ಅವರು. ಮತ್ತು ಲಕ್ಷ್ಮಿನ ತರುಣ್ನ ಇವರು ಶಾಂತವಾರ ಕರ್ಕೊಂಡು ಹೋದ್ರು. ಮತ್ತು ನಾವೆಲ್ಲರೂ ಈ ಕಡೆ ಬಂದ್ವಿ. ಅಲ್ಲ, ಆಕಿ ತರುಣರ ಓದಾಳಲ್ಲ, ಎಷ್ಟು ಸಲ ಅಂದ್ಲು ಗೊತ್ತಾ? ನಿಜವಾಗ್ಲು ನನ್ನಿದ್ರಿಗೆ ನನಗೆ ಕೇಳಂಗಂದ್ಲು. ಆ ಲಕ್ಷ್ಮಿ ನನ್ನ ಸೊಸೆ ಆಗೋದಕ್ಕಿಂತ ಈ ಅಶ್ವಿನಿಯಾರ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಈ ಅಶ್ವಿನಿ ನನ್ನ ಸೊಸೆ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತೇಳಿ ಎಷ್ಟು ಸಲ ಅಂದ್ಲು ಗೊತ್ತನೋ. ಒಗ್ಗ ನನಗೆ ವಿಚಿತ್ರ ಆಗೋತ್ತು, ಏನು ಈಕೆ ಹಿಂಗೆ ಅಂತಾಳಲ್ಲ ಅಂತೇಳಿ. ಕರೆನ ದೇವರನಿಗೆ ಎಷ್ಟು ಸಲ ಅಂದ್ಲು ಗೊತ್ತನೋ. ಅರ್ಧ ಈಕೆ ಮೈ ಮೇಗಿರೋ ಒಡವಿ ನೋಡಿ ಅಂದಿರ್ಬೇಕಂತ ನನಗೆ ಅನಿಸ್ತಾ ಐತಿ. ಲಕ್ಷ್ಮಿ ಏನು ಕಡಿಮೆ ಆಗೈತಿ, ಬೇಕಾದಂಗದಾಳ. ಅಯ್ಯೋ, ಎಲ್ಲ ಐತಿ ಅಕ್ಕಿಗೆ. ಅದು ಏನು ಆಕಿ ಮನ್ಸಿಗೆ ಅನಿಸ್ತೋ ಯಾರಿಗೆ ಗೊತ್ತು. ಈಕೆ ಹಾಕೊಂಡಿದ್ದ ಅರಿಬಿ ಆಮೇಲೆ ಆಕಿ ಯಾರಕ್ಕೆ ತರುಣಾರ ಆತಿಗೆ. ಓಹೋ, ಇಬ್ಬರದು ಕಾಸಿ ಜೋರು ನಡೆದಿತ್ತಪ್ಪ ಮಾತುಕತೆ. ಹಂಗಾಗಿ ಅನ್ಸಿರ್ಬೇಕು ಅಂತ ಅನಿಸ್ತಾ ಇತ್ತು ನನಗೆ. ಯಾಕ ಅಲ್ಲ, ಬರೇ ಚಂದಾಚಾರ ಅಂತಸ್ತು ಹಣ ಬಂಗಾರ ನೋಡಿ ಮಾತಾಡೋರು ಹಿಂಗೆ ಮಾತಾಡೋದಮ್ಮ. ಏನು ಅಶ್ವಿನಿ ಯಾವ್ದ್ರಾಗೂ ಕಡಿಮೆ ಇಲ್ಲ, ಆದ್ರೆ ನಮ್ಮ ತಂಗಿಗೂ ಏನು ಕಡಿಮೆ ಇಲ್ಲಲ್ಲ. ಗುಣಕ್ಕೆ ಏನು ಕಡಿಮೆ ಐತಿ ಆಕಿ ಹತ್ರ. ಅಶ್ವಿನಿನೂ ಆಕಿ ಮಟ್ಟಕ್ಕೆ ಕರೆಕ್ಟಾಗಿ ಅದಾಳ, ನಮ್ಮ ತಂಗಿನೂ ಅಷ್ಟೇ. ಆಕಿ ಇದಕ್ಕೆ ಚೆನ್ನಾಗಿ ಓದ್ಕೊಂಡಾಳ. ಹೌದನ್ನಂಗೆ ಆಕಿನೂ ಒಂದು ಕಾಲೇಜ್ನಾಗ ಲೆಕ್ಚರಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಅದೇನು ಕಡಿಮೆ ಸಾಧನೆ ಅಲ್ಲಮ್ಮ. ಈ ನೂರಾರು ವಿದ್ಯಾರ್ಥಿಗಳಿಗೆ ಅವರು ಶಿಕ್ಷಣ ಪಾಠ ಮಾಡ್ತಾರಂದ್ರೆ ಅದೇನು ಕಡಿಮೆ ಸಾಧನೆ ಏನಲ್ಲ. ಆದ್ರೆ ಅವ್ರು ಹಿಂಗೆ ಮಾತಾಡ್ತಾರಂದ್ರೆ ಏನು ಹೇಳೋದು ಇದಕ್ಕೆ? ಹೋಗ್ಲಿ ಬಿಡ್ರಿ, ಅವ್ರ ಬುದ್ಧಿಮಟ್ಟನೇ ಅಷ್ಟು ಅನ್ಕೋತೀನಿ ನಾನು. ಆದರೆ ನಾವು ಒಂದು ಮಾತು ಹೇಳ್ತೀನಮ್ಮ, ಇವತ್ತು ಅಯ್ಯೋ ನಮ್ಮ ಅಶ್ವಿನಿನೇ ಸೊಸೆ ಆಗ್ಬೇಕಿತ್ತು ಅಂತ ಭಾಳ ಆಸೆ ಪಟ್ಟರು ಅಂತ ನೀವು ಅಂದ್ರಲ್ಲ, ಆಯ್ತು, ನನಗೆ ಖುಷಿ ಐತಿ. ಆದರೆ ನಾನು ನಿಮ್ಗೆ ಹೇಳ್ತೀನಿ, ಇದೇನು ಒಳ್ಳೆ ಬೆಳವಣಿಗೆ ಏನಲ್ಲ, ಒಳ್ಳೇದು ಅಲ್ಲ. ಯಾಕಂದರೆ ಇವತ್ತು ಲಕ್ಷ್ಮಿಗಿಂತ ಬೆಟ್ರ್ ಅಶ್ವಿನಿ ಅನ್ಸೈತೆ. ಅದಕ್ಕೆ ಅಯ್ಯೋ ಅಶ್ವಿನಿನೇ ಸೊಸೆ ಆಗ್ಬೇಕಾಗಿತ್ತು ಅಂತ ಅಂತಾರ. ಅದೇ ಅಶ್ವಿನಿಗಿಂತ ಬೆಟ್ರ್ ಮತ್ತೆ ಯಾರ ಕಂಡ್ರೆ ಅವಾಗೇನಂತಾರ, ಅಯ್ಯೋ ಅಶ್ವಿನಿ ಅಲ್ಲ ತಿಗಿ ಬೇರೆ ಯಾವಕ್ಕೆ ಆಕಿ ಸೊಸೆ ಆಗ್ಬೇಕಿತ್ತು ಅಂತಾರ. ಇದನ್ನೇ ಹೇಳೋದು ನಾನು. ಈ ಥರ ಒಂದಕ್ಕಿಂತ ಒಂದು ಹುಡುಕ್ತಾರ ಅಂತಂದ್ರೆ ಹೌದಿಲ್ಲ? ಕರೆಕ್ಟಾಗಿ ಹೇಳಿದಿ ಪಾರ್ವತಿ, ನೀ ತಿಳಿ ಕೆಡ್ಸ್ಕೊಬೇಡ. ಹೋರ್ವಾ, ನೀವು ಹೋರಿ, ಒಂದಿಟ್ಟು ವಿಶ್ರಾಂತಿ ತಗೋರಿ. ಏನು ಇವತ್ತು ಏನಿಲ್ಲ, ಇವತ್ತು ಯಾವ ಕಾರ್ಯಕ್ರಮ ಇಲ್ಲ ಮನ್ಯಾಗ, ಆರಾಮಿರಿ ಇವತ್ತು. ಅತ್ತಿಯರ ನಾನು ಅಲ್ಲೇ ಹೋಗ್ಲೇನ್ರಿ? ಅಯ್ಯೋ ದೇವ್ರೆ, ಲಗ್ನಾಗೆ ತಗೋರಪ್ಪ, ಹೋಗಿ ನೀನು ಅಲ್ಲೇ. ಅತ್ತಿಯರ ನಾನು ಒಂದು ಸ್ವಲ್ಪ ಹೋಗಿ ವಿಶ್ರಾಂತಿ ತಗೋತೀನಿ. ನನಗೂ ಮದುವೆ ಮನ್ಯಾಗ ಅಡ್ಡಾಡಿ ಸಾಕಾಗುತ್ತೆ. ಹುಡುಗರು ಇಲ್ಲ ಆಡಕತ್ತಾವ, ಇರ್ಲಿ ನಾ ಕರ್ಕೊಂಡು ಆಡ್ತೇನೆ. ನಾನು ನಿಮ್ಮ ಮಾವ ಇವರೆಲ್ಲರೂ ಅದೇವಿ, ನೀ ಹೋಗಿ ಒಂದೀಟ್. ಅದು ಇನ್ನೊಂದು ಹುಡುಗೇನು ಮಕ್ಕೊಡತೆ ಇದ್ದತೆ ನೋಡಿ, ಅದಕ್ಕೆ ಪಾಪ ಹಾಲು ಕುಡಿಸಿ ಒಟ್ಟು ಕರ್ಕೋ. ಶ್ರೀಕಂತ, ಮತ್ತೇನಪ್ಪ ಲಗ್ನನೂ ಆತೆಲ್ಲ ಮುಗೀತು, ಇನ್ನೇನಪ್ಪ ಇಲ್ಲಿದ್ದರೆ ಏನು ಮಾಡಲಿ? ನಾನು ನಾಳೆ ಊರಿಗೆ ಹೊಂಡ್ತೇನಪ್ಪ. ಆಯ್ತಾ, ಸಮಾಧಾನ ಆತಾ? ನೀ ಅನ್ಕೊಂಡಂಗೆ ಮದುವೆ ಆತಲ್ಲಪ್ಪ, ಮದುವೆ ಆತು. ಏನು ಮನೆಗೆ ಸೊಸಿ ಬಂದಾತು, ಮುಗೀತಲ್ಲ ಎಲ್ಲ. ಬಟ್ ನೀನೇನು ಅನ್ಕೊಂಡೆ ಅದೇ ಆತಲ್ಲ. ನನ್ನ ಜೀವನದಾಗಂತೂ ನಾನು ಅಂದ್ಕೊಂಡಿದ್ದಾಗಲಿಲ್ಲ. ಇರಲಿ, ನಮ್ಮ ತಮ್ಮನ ಜೀವನದಾಗಾರ ನಾನು ಅಂದ್ಕೊಂಡಿದ್ದಾಗಲಿ ಅಂತ ಒಂದು ಆಸೆ ಪಟ್ಟೆ.
ಅದು ನಾನಂತಲ್ಲ, ಅವ ಅಂದ್ಕೊಂಡಿದ್ದಾಗ್ಲಿ ಅಂತ. ಏನಾತವ ಈಗ ಮದ್ವೆ ಎಷ್ಟು ಆರಾಮಾಗಾತ್ ನೋಡಿದಿನ, ಎಷ್ಟು ಖುಷಿ ಖುಷಿಯಿಂದ ನಡೀತು. ಅದನ್ನೇ ಹೇಳಿದ್ದ ಏನ, ಅಯ್ಯೋ ಆ ಡ್ರೆಸ್ಸು ಆ ಇದನ್ನು ಅಯ್ಯೋ ಅಯ್ಯೋ ಅಷ್ಟು ದುಡ್ಡು ಖರ್ಚು ಮಾಡಿದ್ರು ಆಕೆ ಏನು ಚಂದ ಕಾಣಕತ್ತಿದ್ಲ ಸ್ವಲ್ಪರ. ಬಂದೋರೆಲ್ಲರೂ ಇವು ಎಂಥ ಹುಡುಗಿ ಆದರೂ ಏನನ್ರಿ ನಿಮ್ಮ ಇದಕ್ಕೆ ಸರಿ ಹೋಗಲ್ಲ, ಎಷ್ಟು ಒಂಥರ ಇದದಾರ್ರಿ ಅವರು. ನೀವು ನಿಮ್ಮ ಇದಕ್ಕೆ ನೀವು ಒಂದು ಸ್ವಲ್ಪ ಚಲೋ ಮನೆಯಿಂದನೇ ತರ್ಬೋದಿತ್ತು, ಇಂಥ ಹುಡುಗಿನ ಯಾಕೆ ಮಾಡ್ಕೊಂಡ್ರಿ, ಯಾಕೆ ಏನಾಯ್ತು, ಏನು ಲವ್ ಮ್ಯಾರೇಜಾ ಅಂತ ಎಷ್ಟು ಜನ ಕೇಳಿದ್ರು ಗೊತ್ತಾ. ಹೌದು, ನನಗೂ ಕೇಳಿದ್ರು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಗೆ ಬೇಕಾದಂಥ ಹುಡುಗಿ ಸಿಕ್ತಿದ್ಲು, ಹೋಗಿ ಇಂಥ ಹುಡುಗಿನ ಯಾಕೆ ಮಾಡ್ಕೊಂಡ್ರಿ ಅಂತ. ಈಗ ಶ್ರೀಕಾಂತ್ ಪಾಟೀಲ್ ಅವರು ಅವ್ರ ಮನೆಯಿಂದನೇ ತಂದಂಥ ಕಾರ್ ಒಳಗೆ ಹಳ್ಯಾನ್ ಕರ್ಕೊಂಡು ಮಸ್ತ್ ಧೂಮ್ ಧಾಮ್ ಅಂತೇಳಿ ಆ ಕಾರ್ ಒಳಗೆ ಹೋದ್ರು. ಇವ್ರದೆಲ್ಲ ಕಾರ್ ತರುಣೆ ಒಂದು ಕಾರ್ನ ರೆಡಿ ಮಾಡಿಸಿದ್ದ, ಆ ಕಾರ್ ಒಳಗೆ ಹೋದ್ರು. ಎಷ್ಟು ಜನ ಕೇಳಿದ್ರು ಗೊತ್ತಾ, ಯಾಕೆ ಅವ್ರ ಕಡೆಯಿಂದ ಕಾರ್ ಇಲ್ಲನ ಅಂತೇಳಿ. ಇದೆಲ್ಲ ಇವರಿಗೆಲ್ಲ ಅರ್ಥ ಆಕೈತಿ, ನಮ್ಗಲ್ಲಿಲ್ಲ ಅವಮಾನ ಆಗದ. ಅವಮಾನ ಯಾಕೆ ಆಗ್ಬೇಕು, ಅವಮಾನ ಏನ್ ಯಾಕೆ ಆಗ್ಬೇಕು? ಹೌದಪ್ಪ, ಅವ್ರ ಹಳ್ಳಿಯವರು, ಅವ್ರ ಕಡೆ ಕಾರ್ ಇಲ್ಲ, ಅವ್ರು ಅಷ್ಟು ಅನುಕೂಲಸ್ತ್ರಲ್ಲ ಅಂತ ನಾನು ಎಲ್ಲಾರ್ಗೂ ಹೇಳೇನಪ್ಪ. ನಾನು ಇಲ್ಲ ಹುಡುಗಿ ಮನೆ ಕಡೆ ಅಷ್ಟು ಅನುಕೂಲ ಇಲ್ಲ, ಆದ್ರೆ ಹುಡುಗಿ ಚಲೋ ಅದಾಳ, ಒಳ್ಳೆ ಓದಾಳ, ಕೆಲಸ ತಗದಾಳ ಅಂತೇಳಿ ಹೇಳೇನಿ ಎಲ್ಲಾರ್ಗು. ಅದ್ರಾಗ ಅವಮಾನ ಅಂತ ನನಗೇನು ಅನ್ನಿಸಲ್ಲ ಬಿಡು. ನಂಗೆ ಇದ್ರಾಗ ಏನು ಅವಮಾನ ಅನ್ಸಿಲ್ಲ, ಸುಮ್ಮನೆ ವರ್ಣ ಕಿರಿಕಿರಿ ಅವ ನಿಂದ, ಗೊತ್ತನ. ಅದು ಹೋಗ್ಲಿ, ನಿಮ್ಮ ಅಪ್ಪಂದು ಏನು ಮಾಡೋದೀಗ? ನನ್ಗೆ ಅದೊಂದು ತಲೆಬಿಸಿ ಆಗೈತಿ. ನಿಮ್ಮಪ್ಪ ಯಾರಿಗೆ ಕೊಟ್ಟ ಅಷ್ಟೊಂದು ದುಡ್ಡು ಬೆಲೆ ಬಾಳು ಒಡವಿನ? ನಂಗೆ ಅದು ಬೇಕಾಗಿರೋದೀಗ. ಯಾರಿಗೆ ಕೊಟ್ಟ ನಿಮ್ಮಪ್ಪ? ಹಾಂ, ಬಂದವರೆಲ್ಲರೂ ಎಷ್ಟು ಜನ ಅನ್ಕೊಂಡಾರ. ಫಸ್ಟ್ ಹುಡುಗಿಯರ್ನ ಇಬ್ಬರನ್ನೇ ನೋಡ್ಯಾರಲ್ಲ, ಅಶ್ವಿನಿನ ನಮ್ಮ ಮನೆಗೆ, ಲಕ್ಷ್ಮಿನ ಅವ್ರ ಮನಿದು ಅಂತ ತಿಳ್ಕೊಂಡಿದ್ರಂತೆ, ಗೊತ್ತನ. ಅಯ್ಯೋ ದೇವ್ರೆ, ಅಶ್ವಿನಿನ ನೋಡಿ ಆಮೇಲೆ ಆ ಹುಡುಗನ ಜೊತೆಗೆ ನೋಡಿ, ಈಕಿನ ನಮ್ಮ ತರುಣ್ ಜೊತೆಗೆ ನೋಡಿ ಎಷ್ಟು ಜನ ಕೇಳಾರಲ್ಲ. ಆ ಕಡೆ ಹುಡುಗಿನೇ ಇನ್ನೂ ಒಂದು ಲೆಕ್ಕಕ್ಕಿದ್ಲು, ಈಕಿನ ಯಾಕೆ ಮಾಡ್ಕೊಳಕ್ಕೆ ಹೋದ್ರಿ? ಎಷ್ಟು ಹಳೆ ಫ್ಯಾಷನ್ ಅದಾಳ, ಶ್ರುತಿ ಕಾಲದಕ್ಕೆ ಅಕ್ಕವಾಗಿದ್ದಂಗೆ ಅದಾಳ. ಆಮೇಲೆ ಅದು ಅಲ್ಲದೆ ಈಕಿಗಿಂತ ಆಕಿನೇ ನೋಡಿ ಎಷ್ಟು ರಿಚ್ ಅದಾರ, ಎಷ್ಟು ಚಂದ ಅದಾಳ ಅಂತ ನನ್ನ ಫ್ರೆಂಡ್ಸ್ ಎಷ್ಟು ಮಂದಿ ಕೇಳಿದ್ರು ಗೊತ್ತನ. ಅವರು ಎಲ್ಲ ನಿಮ್ಮಂಗಿದ್ದಾರೆ ಕಾಣ್ತತಿ, ನಿಮ್ಮ ಫ್ರೆಂಡ್ಸ್ ಕೇಳಿದವ್ರು. ನನ್ನಂತೇಳಿ ಯಾರು ಬಂದು ಕೇಳಲಿಲ್ಲಪ್ಪ, ಯಾರು ಏನು ಅಂದಿಲ್ಲ. ಹುಡುಗಿದು ಇಡು ಜೋಡು ಚೆನ್ನಾಗೈತಿ, ಅವ್ರಿಬ್ರದ್ದು ಜೋಡಿ ಚಂದ ಐತಿ, ಇವ್ರಿಬ್ರದ್ದು ಜೋಡಿ ಚಂದ ಐತಿ ಅಂತೇಳಿ ಅಂದ್ರು. ಖುಷಿಯಿಂದ ಅಷ್ಟು ಊಟ ಮಾಡಿದ್ರು, ಹೋದ್ರು. ನಿಮ್ಮ ಅಪ್ಪಂದು ಏನು ಮಾಡೋದು ಅಂದೆ? ಏನ್ ಮಾಡ್ತೀರಿ? ಏನ್ ಮಾಡೋದು ಅಂದ್ರೆ ಏನ್ ಮಾಡ್ತೀರಿ? ನಾನು ಕೇಳದ್ನಲ್ಲವಾ, ನಿನ್ನಿದ್ರಿಗೆ ಅಷ್ಟೆಲ್ಲ ಕೇಳದೆ, ಎಲ್ಲೂ ಬಾಯ ಬಿಡ್ತಿಲ್ಲ ಅವ್ರು. ನಾನೇನ್ ಮಾಡ್ಲಿ? ನೋಡಂತಡಿ, ಇದೊಂದ್ಸಲ ಆಗೈತಲ್ಲ. ಇಷ್ಟು ವರ್ಷದಾಗ ಯಾವತ್ತು ಅಪ್ಪ ಈ ತರ ಮಾಡೇ ಇಲ್ಲ, ನನ್ನ ಬುದ್ಧಿ ತಿಳಿದಾಗಿಂದನು. ಏನು ನೀನೇ ಹೇಳು, ಮಾಡೇತಾ? ಇಲ್ಲ. ಏನೋ ಈ ಸಲ ಹಿಂಗಾಗೈತೆ ಅಂದ್ರೆ ಅನಿವಾರ್ಯ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಯಾರಿಗೋ ಕೊಟ್ಟಿರ್ಬೋದು, ಅಥವಾ ಇನ್ನೇನೋ, ನಂಗದು ಗೊತ್ತಿಲ್ಲವ. ಅದು ಬಿಟ್ಬಿಡು ಸುದ್ದಿ. ನಾ ಹೇಳೋದಾದ್ರ ಅದನ್ನ ಸುದ್ದಿ ಬಿಡು. ಈಗ ನಾ ಹೇಳೋದಾದ್ರೆ ಈಗ ಇದನ್ನಿಷ್ಟು ಇದು ಮಾಡ್ಕೊಳಕ್ ಹೋಗ್ಬೇಡ. ಅಷ್ಟೇ ನಾ ಕೇಳ್ಕೊಳ್ಳೋದು. ಈಗ ಅಪ್ಪಾಜಿನೂ ರಿಲ್ಯಾಕ್ಸ್ ಆಗಿ ಇರಕ್ ಬಿಟ್ಬಿಡು. ಇನ್ನೊಂದ್ಸಲ ಇದೇ ರಿಪೀಟ್ ಆಗಾಕತ್ರೆ ನಾನೇ ಕೇಳ್ತೀನತ್ತ. ನೀನ್ ಹೇಳೋದ್ ಬೇಡ, ಪಟ್ ಹಿಡ್ದು ನಾನು ತರುಣ್ ಇಬ್ರು ಏನು ಎತ್ತ ಎಲ್ಲಿ ಹೋತು ಇದು ಅದು ಎರಡನ್ನೂ ವಿಚಾರಿಸ್ತೇನತ್ತ. ಏನು ವಿಚಾರಿಸ್ತೀಯೋ ಏನಪ್ಪ, ನನ್ಗಂತೂ ತಲೆ ಕೆಟ್ಟ ಹೋದಂಗೆ ಆಗ್ಬಿಟ್ಟತಿ. ಆ ಮುದುಕಿ ಅಯ್ಯೋ ಏನು ತಲೆ ತಿಂತತಿ ಅಂದ್ರೆ ಒಂದು ಅಳತಿ ನೋಡು. ಅಕ್ಕಿ ಏನಾರ ಮತ್ತೆ ಯಾವಾಗಾರ ಬಂದು ಮಗಳ ಜೊತೆಗೆ ನನಗೆ ಹೇಳ್ತಾ ಇದ್ಲ, ನಾನೊಂದು 4 ದಿನ ಬಂದಿದ್ದೋಕೆ ತಗೋರವ ಆರಾಮ ಅಂತ ಅಂದ್ರು. ಆ ಮುದುಕಿಗೆ ಮಾತ್ರ ಬರಬೇಡ ಅಂತ ಹೇಳ್ಬಿಡ. ಏನು ಇದು ಒಂದರ ನೀ ಬಾಯ್ ಬಿಟ್ಟು ಹೇಳಲೇಬೇಕು. ಯಾ ಮುದುಕಿಗೆ? ಯಾ ಮುದುಕಿನ? ಆ ಮುದುಕಿಗೆ ನಮ್ಮ ಮನೆ ಕಾಲು ಇಡಬಾರ್ದು ಅಷ್ಟೇ. ಅದ್ರ ಜೊತೆಗೆ ನನ್ಗೆ ಅದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ನಂಗೆ ಅದನ್ನು ಸಹಿಸ್ಕೊಳಕ್ಕೆ ಆಗಂಗಿಲ್ಲ ನನಗೆ. ಮತ್ತು ನಾ ಈಗ ಹೇಳಕತ್ತೇನೆ, ಏನು ನಮ್ಮ ಮನೆಗೆ ಅದು ಕಾಲು ಇಡಲೇಬಾರ್ದಕ್ಕೆ. ಸುಮ್ಮನೆ ಕಿರಿಕಿರಿ ಆಗಂಗತ್ತಾಗ ಈಗ ಹೇಳ್ತಾ ಇದೀನಿ. ಆಕಿಗೆ ಬರಬಾರ್ದಿಲ್ಲ. ಈಕಿನ ಸಹಿಸ್ಕೊಳ್ಳೋದಲ್ದೆ ಮನೆಯವ್ರೆಲ್ಲ ಇವತ್ತು ಆ ಮುದುಕಿ ಬರ್ತೈತಿ, ನಾಳೆ ಅವ್ರವ್ವ ನಾಡ್ದವ್ರಪ್ಪ ಮತ್ತು ಮನೆಯಾಗಿದ್ದವರೆಲ್ಲರೂ ಬರಕ್ಕೆ ನಿಂದಿರ್ತಾರೆ. ಇದನ್ನೇ ಮಾಡ್ಕೊಂಡು ಕುಂದ್ರದಾಯ್ತು ಹಿಂದಾಗಡೆ. ಯಾರು ಬರಬಾರ್ದು, ಈಗ ಹೇಳೇನು ಮತ್ತೆ. ಹೌದು, ಯಾರು ಬರಬಾರ್ದು, ನೀವು ಇದೊಂದರ ಹೇಳಲೇಬೇಕ್ರಿ. ನಾನಂತರೂ ಹೇಳಕ್ಕಾಗಲ್ಲ. ಮನಿಗೆ ಬರೋರಿಗೆ ಬರಬೇಡ ಅಂತ ಯಾವ ಮಕ್ಕ ಇಟ್ಕೊಂಡು ಹೇಳ್ಬೇಕು. ಅಷ್ಟಕ್ಕೂ ಇದು ಇನ್ಮೇಲೆ ಲಕ್ಷ್ಮಿ ಮನಿ ಕೂಡ. ಲಕ್ಷ್ಮಿ ಮನಿನೂ ಅಂದಮೇಲೆ ಲಕ್ಷ್ಮಿಗೆ ಬೇಕಾದವ್ರು ಬರಬಾರ್ದು ಅಂದ್ರೆ ಯಾವ ರೂಲ್ಸ್ ಬೇ ಇದು? ಹೆಂಗಿದು? ಈಗ ನಿಂಗೆ ಬೇಕಾದವರೆಲ್ಲ ಬರ್ತಾರ ಹೋಗಾರ, ಅಪ್ಪಾಜಿಗೆ ಬೇಕಾದವ್ರು ಬರ್ತಾರ ಹೋಗಾರ, ನಮಗೆ ಬೇಕಾದವರೆಲ್ಲ ಬರ್ತಾರ ಹೋಗಾರ. ಅಷ್ಟೇ ಯಾಕೆ? ನನ್ನ ಹೆಂಡತಿ ಅತ್ತೆ ಅವ್ವನು ಎಷ್ಟೋ ಸಲ ಬಂದು ಹೋಗ್ಯಾರಪ್ಪ, 2 ದಿನ 3 ದಿನ ಇತ್ತು ಹೋಗ್ಯಾರಲ್ಲ. ಅಲ್ರಿ, ನೀವು ನನ್ನ ಫ್ಯಾಮಿಲಿಯವ್ರನ್ನ ಇವ್ರ ಫ್ಯಾಮಿಲಿಯವ್ರ ಜೊತೆಗೆ ಹೋಲಿಕೆ ಮಾಡಿ ಮಾತಾಡ್ತೀರನ? ಅವರೆಲ್ಲೇ ಇವರೆಲ್ಲೇ? ನಮ್ಮವ್ಗ ಆ ಮುದುಕಿಗೆ ನೋಡ್ರಿ, ಇದ ಫಸ್ಟ್ ಇದ ಲಾಷ್ಟ. ನನ್ನ ಫ್ಯಾಮಿಲಿಯವ್ರನ್ನ ಇವ್ರ ಜೊತೆ ಕಂಪ್ಯಾರಿಸನ್ ಮಾಡಬೇಡ್ರಿ ನೀವು. ನಮ್ಮವ್ ಬಂದಿದ್ದೋದ್ರೆ ನಿಮ್ದೊಂದು ಕತಿ, ಅವ್ರು ಇವ್ರು ಒಂದೇ ಆಗಲ್ಲ. ಯಾಕಾಗಲ್ಲ? ಹೋಗ್ಲಿ ಬಿಡು. ಈಗ ಇನ್ನೂ ಅವ್ರು ಬರ್ತೇನೆ ಅಂದಾಗಲ್ಲ ಮಾತು. ಈಗ ಯಾಕೆ ನಾವು ನೀನು ಜಗಳ ಮಾಡ್ಬೇಕು? ಯವ್ವ, ಲಗ್ನ ಅಂತ ಮುಗೀತು, ನಾ ಏನು ಮನೆಗೆ ಹೋಗ್ಕನ್ಬೆ. ಮನೆಗೆ ಹೋಗ್ಕನೆ ಅಂತೆಲ್ಲ ಇರು, ಏನಾಯ್ತು? 4 ದಿನ ಇರು, ಹಂಗೆ ಅವಸರ ಮಾಡಕ್ಕೆ ಹೋಗ್ಬೇಡ. ಆರಾಮ್ ಒಂದು 4 ದಿನ ಇರು. ನಾಳೆ ಹುಡುಗಿ ಕಳ್ಸೋದೈತಿ, ಮತ್ತು ಸುನೆ ಅಂತೇಳಿ ಒಳ್ಳೆ ಬರ್ಬೇಕಿ. ಮತ್ತೆ ಹೆಂಗಿದ್ರು ಅಲ್ಲ, ಈಗ ಹೋಗಿ ಏನು ಮಾಡ್ತಿ? ಅಲ್ಲರಿ ಏನು ಅಂತ ಕಡೆ ಕಟ್ಟಿಯಾಕ ಕೆಲಸ ಐತೆ ನಿನಗೆ? 4 ದಿನ ಇರೋದು ಬಿಟ್ಟು
ಬೇವ ಮನ್ಯಾಗ ಕೆಲಸದವು ಹಂಗೆಲ್ಲ ಬಿಟ್ಬಿಟ್ಟು ಕುಂದ್ರಕತ್ನ. ಅದು ಅಲ್ಲದೆ ಸಂಘದಾಗ ಬೇರೆ ಅದೇನೆ. ಈಗ ಮನೆ ಶುಕ್ರವಾರ ಸಂಘಕ್ಕೂ ರೊಕ್ಕ ಮೊದ್ಲ ಕೊಟ್ಟು ಬಂದ್ಬಿಟ್ಟಿದ್ದೆ ಆತ. ಈಗ ಸಂಘದ್ದು ಏನಂತಂದ್ರ ರೊಕ್ಕ ಬೇರೆ ಎಲ್ಲಾರು ತಗೋಬೇಕಲ್ಲ. ಅದು ರೊಕ್ಕ ಎಲ್ಲಾರು ತಗೋಬೇಕು ಅಂತಂದ್ರೆ ಮತ್ತೆ ಎಲ್ಲರೂ ಇರ್ಬೇಕು. ಒಬ್ರಿದ್ದು ಒಬ್ರಿಲ್ಲ ಅಂದ್ರೆ ನಡೆಯೋದಿಲ್ಲ. ಎಲ್ಲರೂ ಇರ್ಬೇಕು ಸಂಘದಾಗ. ಸಂಘದ ಸಾಲ ಎದಕ್ ತೆಗಿಸ್ಕೊತಿ? ಎದಕ್ ಬೇಕಾಗೈತಿ? ನೀನ್ ಇನ್ಯಾರ ಮದುವೆ ಮಾಡ್ಬೇಕನು? ಎದಕ್ ಬೇಕು ಬಿಡು, ಬೇಡ. ಹಂಗ ಅನ್ನಂಗಿಲ್ಲ ಎದಕ್ ಬೇಕು ಬೇಡ ಅಂತಂದೇಳಿ. ಬೇಕಾಕತ್ ಬಿಡ್ಬೇ ರೊಕ್ಕ. ಮನ್ಯಾಗ ಮೊಮ್ಮಕ್ಳದಾವು, ಮಕ್ಳು ಎದಕ್ಕಾರ ಒಂದ್ ಏನಾರ ಮನ್ಯಾಗ ಸಾಮಾನು ಅಂತ ಆಕತಿ, ಇಲ್ಲ ಏನದ ಅವ್ರಿಗೆ ಏನಾರ ಒಂದ್ ಕೊಡ್ಸಾಕತಿ ಮಾಡಾಕತಿ. ಬೇಕು ರೊಕ್ಕ. ಹಂಗ ಮನ್ಯಾಗ ಇರಕ್ಕಾಗಲ್ ಬಿಡವ, ಬೇಕು. ಅತ್ತಿ ಚೈತ್ರ ಅಕ್ಕಗೂ ಇರು ಅಂದ್ರೆ ಆಕಿನ ಹಂಗ ಅವಸರ ಮಾಡ್ಕೊಂಡು ಹೋದ್ಲು. ನನ್ಗೀಗ ಒಂಥರ ನೀವು ಇರುವಲ್ರಿ, ಹಂಗ ಹೊಂಟಿರಲ್ಲ. ಇರತ್ತಿ ಹೋಗವಂತಿ, ಏನು ಅವಸರ ಐತಿ? ಅರ್ಜೆಂಟ್ ಏನೈತತಿ? ಆರಾಮ್ ಹೋದ್ರ ಆಗಂಗಿಲ್ಲನ? ಸುಮ್ಮನೆ ಅವಸರ ಮಾಡ್ತೀನಿ ನೋಡತ್ತಿ. ಆರಾಮ್ 4 ದಿನ ಇರೋದ್ ಬಿಟ್ಟು. ಅದು ಅಲ್ಲದೆ 4 ದಿನ ಅಲ್ಲತ್ತಿ, ನಾ ಹೆಂಗಿದ್ರು ಅವ್ರ ಮನೆಗೆ ಹೊಂಟೇನಿ. ಅಲ್ಲೇ ಈಗ ಅಲ್ಲೇ ಇರ್ತೇನೆ. ನನ್ನ ರೂಮ್ನಾಗ ಯಾರು ಮಕ್ಕೋತಾರ ಹೇಳ? ನಾನು ಅಕ್ಕ ಮಕ್ಕೋತಿದ್ವಿ. ಅಕ್ಕ ಹೋದ್ಮೇಲೆ ನಾ ಮಕ್ಕೋತಿದ್ದೆ. ಅವ್ವ ಅಪ್ಪ ಅಂತರೂ ಅತ್ತ ಕಾಲು ಹಾಕಲ್ಲ, ಅವ್ರು ಇಲ್ಲೇ ಪಡ್ಸಲಾಗ ಮಕ್ಕೊಂಡಿರ್ತಾರ. ಅಮ್ಮ ಈ ಪಲಂಗ್ ಮ್ಯಾಗ ಮಕ್ಕೋತಾಳ. ಅದು ಹಂಗೆ ಖಾಲಿ ಉಳಿದಿರ್ತೈತಿ. ನೀವು ಇಲ್ಲೇ ಇದ್ಬಿಡ್ರಿ. ಯಾಕೆ ಅಲ್ಲಿ ಒಬ್ಬರೇ ಇರ್ತೀರಿ? ಇಲ್ಲೇ ಇದ್ಬಿಡ್ರಿ ಆರಾಮಾಗಿ. ಇಲ್ಲ, ಎಷ್ಟಾದ್ರೂ ದೂರ ಇದ್ರೆ ಒಂದು ಪ್ರೀತಿ ಬಿಡ. ಅದೇನದ ಎಲ್ಲ ಮೊದ್ಲು ಚಂದೆ ಅನಿಸ್ತೈತಿ. ನಾ ಇದ್ದಿದ್ದು ನೇರವಾಗಿ ಮಾತಾಡ್ತೇನವ. ಅತೀ ಇಲ್ಲೇ ಇದ್ರೆ ನಾಳೆ ಅದೇ ಒಂಥರ ಇದಾಕೈತಿ. ಬೇಡ. ಏನು ಹಂಗಂತ ಅತಿಗೆ ಪಾಪ ಇದು ಮಾಡ್ತಾರಂತ ಹಂಗೆ ತಿಳ್ಕೊಬೇಡ್ರಿ. ನನಗೆ ಯಾಕೋ ಬೇಡ, ಆರಾಮು ಅಲ್ಲೇ ಇರೋದೇ ಒಳ್ಳೇದು ಅಂತ ಅನಿಸ್ತತಿ. ಹಿಂಗಂತೀರಿ ನೋಡಿ ನೀವೇನಾರ ಹೇಳಿದ್ರತ್ತಾಗ. ಅವನು ಒಬ್ಬಕ್ಕೆ ಅಕ್ಕಳ, ಅವನ ಜೊತೆಗೂ ಯಾರು ಇರಲ್ಲ. ನೀವಿದ್ರೆ ನಂಗೆ ಒಂಥರ ಸಮಾಧಾನ. ಎಲ್ಲ ಮತ್ತೆ ದಾಳ್ ಬಿಡ ಅಂತೇಳಿ. ನೀವಿದ್ರೆ ಒಂಥರ ಖುಷಿ ಆಕಿತ್ತು ಬಿಡತ್ತಿ. ನಂಗೆ ಇರಬೇಕಿತ್ತು ನೀವು. ಇಲ್ಲ ಬೇಡ, ಹಂಗಿರಾಕೆಲ್ಲ ಅದು ಸರಿ ಹೋಗಲ್ಲ. ಬೇಡ, ನಾ ಹೋಗ್ತೇನೆ. ಹೊಕ್ಕನಿ. ಆಯ್ತು, ಈಗ ಹೇಳಿದ್ರೆ ನೀ ಎಲ್ಲಿ ನನ್ನ ಮಾತು ಕೇಳ್ತಿ ಹೇಳು. ಲಕ್ಷ್ಮಿ, ಹೋಗು ಪಾಪ. ಏನ್ ಬೇಕಾ ಏನೋ ನೋಡು. ಏನ್ ಬೇಕು ಏನ್ ಬೇಡ ಎಲ್ಲ ಕೇಳ್ಬೇಕು ಲಕ್ಷ್ಮಿ. ಇವೆಲ್ಲ ಕಲಿಬೇಕು ನೀನ. ಹೂನವ.